ఏమైంది నాన్న? 20 ఏళ్ల నా పెంపకంలో కనపడిన నవ్వు 3 ఏళ్ల మీ సంసార జీవితంలో నీ మొహంలో కనిపిస్తుంది. కలిసి ఉండలేనప్పుడు విడిపోవడమే కరెక్ట్. వదిలేసి వెళ్ళిపోవడానికి నేను నీ లైఫ్ లోకి వచ్చానా, నువ్వు నా లైఫ్ లోకి వచ్చావు? కోలా సెబాస్టిన్. ఏం కోలా? నికోలా సెబాస్టిన్. చాలా అందంగా ఉన్నావు. Stop it. Let's start the music. ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ತೆಲುಗಿನ ಹೊಸ ಫ್ಯಾಮಿಲಿ ಎಂಟರ್ಟೈನರ್ ಸಾತಿ ಲೀಲಾವತಿ ಮೂವಿ ಬಗ್ಗೆ ಸಂಪೂರ್ಣ ರಿವ್ಯೂ ನೋಡೋಣ. ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ ಮತ್ತು ಪ್ರೊಡಕ್ಷನ್ ಡೀಟೇಲ್ಸ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸತಿ ಲೀಲಾವತಿ 2026ರಲ್ಲಿ ಬಿಡುಗಡೆಯಾದ ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಸಿನಿಮಾ. ಈ ಒಂದು ಸಿನಿಮಾವನ್ನು ಟಾಟಿನೇನಿ ಸತ್ಯ ಅವರು ನಿರ್ಮಿಸಿದ್ದಾರೆ ಅಥವಾ ನಿರ್ದೇಶಿಸಿದ್ದಾರೆ. ನಿರ್ಮಾಪಕರಾಗಿ ಎಂ ಮಾಗ ಮೋಹನ್ ಬಾಬು ಅವರು ಕಾರ್ಯನಿರ್ವಹಿಸಿದ್ದಾರೆ. ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಹೋದರೆ ಮೈಕಿ ಜೆ ಮೇಯರ್ ಅವರು ಮ್ಯೂಸಿಕ್ನ ಹ್ಯಾಂಡಲ್ ಮಾಡಿರ್ತಾರೆ. ಈ ಒಂದು ಮೂವಿ ಬಂದ್ಬಿಟ್ಟು 8 ಮೇ 2026ರಂದು ಬಿಡುಗಡೆ ಆಯಿತು. ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ ಬಗ್ಗೆ ಮಾತಾಡ್ತಾ ಹೋದರೆ ಲಾವಣ್ಯ ತೃಪ್ತಿ और ಲಾವಣ್ಯ ತ್ರಿಪಾಠಿ, ದೇವ್ ಮೋಹನ್, ಮಾದಣ್ಣ ಸೆಬಾಸ್ಟಿಯನ್, ನರೇಶ್, ವಿಟಿವಿ ಗಣೇಶ್, ಸಪ್ತಗಿರಿ ರಾಜೇಂದ್ರನ್, ಜಾಫರ್ ಸಾದಿಕ್, ತಾಗುಬೋತು ರಾಮೇಶ್. ಈ ಒಂದು ಮೂವಿಯಲ್ಲಿ ಇನ್ನೂ ಅನೇಕ ನಟರು ಕಾಣಿಸ್ಕೊಂಡಿದ್ದಾರೆ. ಮೂವಿಯ ಕತೆ ಬಂದ್ಬಿಟ್ಟು ಲೀಲಾವತಿ ಮತ್ತು ರಾಮಸೇತು ಎಂಬ ದಂಪತಿಯ ಸುತ್ತ ಸಾಗ್ತಿರುತ್ತೆ. ಮೊದಲಿಗೆ ಸುಖಕರವಾಗಿರುವ ಅವರ ವೈವಾಹಿಕ ಜೀವನದಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಮತ್ತು ಭಾವನಾತ್ಮಕ ಸಂಘರ್ಷಗಳು ಎದುರಾಗ್ತವೆ. ನಂತರ ಕತೆಗೆ ನಿಕೋಲಾ ಎಂಬ ಮಹಿಳೆ ಪ್ರವೇಶ ಮಾಡ್ತಾಳೆ. ಇದರಿಂದ ಸಂಬಂಧಗಳಲ್ಲಿ ಬರುವ ಬದಲಾವಣೆಗಳು, ಅಸೂಯೆ, ಪ್ರೀತಿ ಮತ್ತು ಕುಟುಂಬದ ಮೌಲ್ಯಗಳನ್ನು ಹಾಸ್ಯ ಹಾಗೂ ಭಾವನಾತ್ಮಕ ಕ್ಷಣಗಳ ಮೂಲಕ ಚಿತ್ರಿಸಲಾಗಿದೆ. ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ ಲಾವಣ್ಯ ತ್ರಿಪಾಠಿ ಅವರು ಈ ಒಂದು ಚಿತ್ರದ ಪ್ರಮುಖ ಶಕ್ತಿ. ಲಾವಣ್ಯ ತ್ರಿಪಾಠಿಯ ಅಭಿನಯ ಲೀಲಾವತಿ ಪಾತ್ರದಲ್ಲಿ ಅವರು ತುಂಬಾ ನೈಸರ್ಗಿಕವಾಗಿ ನಟಿಸಿದ್ದಾರೆ. ಭಾವನಾತ್ಮಕ ದೃಶ್ಯಗಳು ಮತ್ತು ಕಾಮಿಡಿ ಸನ್ನಿವೇಶಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಹಲವಾರು ವಿಮರ್ಶಕರು ಅವರ ಅಭಿನಯವನ್ನು ಚಿತ್ರದ ಹೈಲೈಟ್ ಎಂದು ಹೇಳಿದ್ದಾರೆ. ದೇವ್ ಮೋಹನ್ ಅವರ ಬಗ್ಗೆ ಮಾತಾಡ್ತಾ ಹೋದ್ರೆ ರಾಮ್ ಸೇತು ಪಾತ್ರದಲ್ಲಿ ದೇವ್ ಮೋಹನ್ ತಮ್ಮ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಲಾವಣ್ಯ ಜೊತೆಗಿನ ಅವರ ಸ್ಕ್ರೀನ್ ಕೆಮಿಸ್ಟ್ರಿ ಕೆಲವು ದೃಶ್ಯಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಸಪೋರ್ಟಿಂಗ್ ರೋಲ್ಸ್ ಅಥವಾ ಪೋಷಕರ ಕಲಾವಿದರ ಪಾತ್ರವನ್ನು ನೋಡ್ತಾ ಹೋದ್ರೆ ನರೇಶ್, ವಿಟಿವಿ ಗಣೇಶ್, ಸಪ್ತಗಿರಿ ಮತ್ತು ರಾಜೇಂದ್ರನ್ ಅವರ ಕಾಮಿಡಿ ದೃಶ್ಯಗಳು ಚಿತ್ರಕ್ಕೆ ಸ್ವಲ್ಪ ಮನೋರಂಜನೆ ನೀಡುತ್ತವೆ. ಮೂವಿಯ ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದ್ರೆ ನಿರ್ದೇಶಕ ಟಾಟಿನೇನಿ ಸತ್ಯ ಅವರು ವೈವಾಹಿಕ ಸಂಬಂಧಗಳನ್ನು, ಕಥೆಗಳನ್ನು ಹಾಸ್ಯ ಮತ್ತು ಭಾವನೆಯೊಂದಿಗೆ ಹೇಳಲು ಪ್ರಯತ್ನಿಸಿದ್ದಾರೆ. ಕೆಲವು ಭಾಗಗಳಲ್ಲಿ ಚಿತ್ರ ಮನೋರಂಜನೆ ನೀಡಿದರೂ ಕೆಲವೊಂದು ದೃಶ್ಯಗಳಲ್ಲಿ ಕತೆ ನಿಧಾನವಾಗಿ ಹೋಗುವಂತೆ ಅನುಭವ ಉಂಟಾಗುತ್ತೆ. ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಹೋದರೆ ಮಿಕ್ಕಿ ಜೆ ಮೇಯರ್ ಅವರು ಮ್ಯೂಸಿಕ್ನ ಹ್ಯಾಂಡಲ್ ಮಾಡಿರ್ತಾರೆ. ಮತ್ತೆ ಫೋಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದರೆ ಬಿನೇಂದ್ರ ಮೆನನ್ ಅವರು ಈ ಒಂದು ಮೂವಿಗೆ ಫೋಟೋಗ್ರಫಿನ ಹ್ಯಾಂಡಲ್ ಮಾಡಿರ್ತಾರೆ. ಕಥೆಯ ಪ್ಲಸ್ ಪಾಯಿಂಟ್ನ ಬಗ್ಗೆ ಮಾತಾಡ್ತಾ ಹೋದ್ರೆ ಲಾವಣ್ಯ ತ್ರಿಪಾಠಿ ಅವರ ಅಭಿನಯ ಸಖತ್ತಾಗಿದೆ. ಹಾಗೆ ಕೆಲವು ಕಾಮಿಡಿ ಸನ್ನಿವೇಶಗಳು ಸಹ ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತವೆ. ಮೂವಿಯಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿ ಸೂಟ್ ಆಗಿದೆ ಅಂತಾನೆ ಹೇಳ್ಬಹುದು. ಮೂವಿಯ ಮೈನಸ್ ಪಾಯಿಂಟ್ಸ್ ನ ಬಗ್ಗೆ ಮಾತಾಡ್ತಾ ಹೋದ್ರೆ ಮೂವಿ ಕೆಲವು ಸೀನಲ್ಲಿ ಸ್ಲೋ ಅನ್ಸ್ಬಹುದು. ಅದು ಬಿಟ್ರೆ ಓವರ್ ಆಲ್ ಸಖತ್ತಾಗಿದೆ ಅಂತಾನೆ ಹೇಳ್ಬಹುದು. ಮೂವಿಯ ರಿಲೀಸಿಂಗ್ ಡೇಟ್ ಬಂದ್ಬಿಟ್ಟು ಮೇ 8, 2026ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಫೈನಲ್ ಆಗಿ ಹೇಳ್ಬೇಕಂದ್ರೆ ಸತಿ ಲೀಲಾವತಿ ಒಂದು ಸರಳ ಫ್ಯಾಮಿಲಿ ಎಂಟರ್ಟೈನರ್. ಅದ್ಭುತ ಕತೆ ಅಥವಾ ದೊಡ್ಡ ಟ್ವಿಸ್ಟ್ಗಳನ್ನು ನಿರೀಕ್ಷಿಸದೆ ನೋಡಿದರೆ ಚಿತ್ರ ಮನೋರಂಜನೆ ನೀಡುತ್ತೆ. ವಿಶೇಷವಾಗಿ ಲಾವಣ್ಯ ತ್ರಿಪಾಠಿ ಅಭಿನಯ ಮತ್ತು ಕುಟುಂಬ ಸಂಬಂಧಗಳ ಕುರಿತು ಭಾವನಾತ್ಮಕ ಅಂಶಗಳು ಚಿತ್ರದ ಬಲವಾಗಿದೆ. ಸೊ ಇದಾಗಿದ್ದು ಸತಿ ಲೀಲಾವತಿಯ ಮೂವಿಯ ಸಂಪೂರ್ಣ ರಿವ್ಯೂ. ಯಾರೆಲ್ಲ ಈ ಒಂದು ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ಸ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ಗೆ ಹೊಸದಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.